ಅಹಿಂದ ಸಂಘಟನೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವ್ರ ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವ್ರು. ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಷ್ಠೆ ಇದೆಯಲ್ಲ, ಆ ಬದ್ಧತೆ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. HY ಮೇಟಿಯವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ. ನನ್ನ ಜೊತೆಲಿ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಆದ್ರೆ ನಾನು ಏನು ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದ್ದು. ನನ್ನ ಎದುರುಗಡೆ ಕೂತ್ಕೊಳ್ಳೋದು ಕೂಡ ಅವ್ರು ಮಾಡ್ತಿರ್ಲಿಲ್ಲ. ಅಷ್ಟೊಂದು ಗೌರವ ಇರ್ತಕ್ಕಂಥ ವ್ಯಕ್ತಿ. ನನಗಿಂತ 1 ವರ್ಷ ದೊಡ್ಡವರು. ನಾನೀಗ 79ನೇ ವರ್ಷ ನಡೀತಾ ಇದೆ. ಅವ್ರಿಗೆ 80 ವರ್ಷ ಆಗಿದೆ. ಅವರು 46ರಲ್ಲಿ ಹುಟ್ಟಿದ್ರು, ನಾನು 47ರಲ್ಲಿ ಹುಟ್ಟಿದ್ದೇನೆ. 1 ವರ್ಷ ವ್ಯತ್ಯಾಸ ನನಗೂ ಅವ್ರಿಗೂ. ಆದ್ರೂ ನನ್ನೆನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು. ಅದು ಎಲ್ಲರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು MLA ಆದರು, MP ಆದರು, ಮಂತ್ರಿ ಆದರು, ಚೇರ್ಮನ್ ಆದರು. ಯಾವತ್ತೂ ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತೇಳಿ ದುರಂಕಾರದಿಂದ ನಡ್ಕೊಳ್ಳಲಿಲ್ಲ. ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ಜನ ಕೊಡೋದು ಅಧಿಕಾರನ. ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಧಿಕಾರ ಕೊಡೋದು ಜನರು, ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕೊಡಿಸ್ತಕ್ಕಂಥವ್ರು ಅವರು. ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ, ಆದರೂ ಕೂಡ ರಾಜಕೀಯದ ಮೂಲ ತತ್ವಗಳಿದ್ವಲ್ಲ, ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಕೆಳ ಹಂತದಿಂದ ಮೇಲಿನ ಹಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತೂ ಸರಳವಾಗಿರ್ತಿದ್ರು, ಸಜ್ಜನಿಕೆಯಿಂದ ಇರ್ತಾ ಇದ್ರು, ಪ್ರಾಮಾಣಿಕವಾಗಿರ್ತಾ ಇದ್ರು. ಅವರು ನನ್ನ ಜೊತೆ ಹೆಚ್ಚು ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ, ಜನರ ಸಂಪರ್ಕ ಅದನ್ನ ಯಾವತ್ತೂ ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು ಹೊರತು ಯಾವತ್ತೂ ಕಡಿಮೆ ಮಾಡ್ತಿರ್ಲಿಲ್ಲ. ಮತ್ತೆ ಅವರಿಗೆ ಜಾತಿನಲ್ಲಿ, ಕುರುಬ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲ ಜಾತಿಯವರನ್ನ, ಎಲ್ಲ ಧರ್ಮದವರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ ಯಾರಾದರೂ ರಾಜಕಾರಣದಲ್ಲಿ ಇದ್ರೆ ಅದು HY ಮೇಟಿಯವರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. ನಾನು ಶೆಟ್ಟಿ ನನಗೆ ಫೋನ್ ಮಾಡಿ ಹೇಳಿದ್ರು, ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಹೋಗಿದ್ದೇನೆ ಅಲ್ಲಿಗೆ ನೋಡಕ್ಕೆ. ನನ್ನ ಜೊತೆಲಿ ಚೆನ್ನಾಗಿ ಮಾತಾಡಿದ್ರು, ಬಹಳ ಹರ್ಷವಾಗಿ ಮಾತಾಡಿದ್ರು. ನಾನು ಕೂಡಲೇ ಡಾಕ್ಟ್ರಿಗೆ ಮಾತಾಡಿದೆ, ಅಲ್ಲಿ ಅವ್ರು ಕೂಡ್ಕಡ್ತಿದ್ದಂತ ಡಾಕ್ಟ್ರಿಗೆ ಮಾತಾಡಿದೆ. ಆ ಡಾಕ್ಟ್ರು ಕೂಡ ಹೇಳಿದ್ರು, ಇಲ್ಲ ರಿಕವರಿ ಆಗ್ತಾರೆ, ಏನಾಗೋದಿಲ್ಲ, ತೊಂದರೆ ಏನಾಗೋದಿಲ್ಲ, ಈಗ ಬಂದದ್ದಕ್ಕೂ ಈಗಲೂ ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು. ನಾನು ಕೂಡ ನಂಬ್ಕೊಂಡೆ ಇವ್ರೇನು ಆಗೋದಿಲ್ಲ ಅಂತ ಅನ್ಕ ಬಂದೆ. ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿದ್ದಾಗ ಶೆಟ್ಟಿ ಫೋನ್ ಮಾಡಿದ್ರು. ಶೆಟ್ಟಿ ಫೋನ್ ಮಾಡಿದಾಗ ಹೇಳಿದ್ರು, ಬಹಳ ಕಷ್ಟ ಇದೆ ಸರ್, ಕಷ್ಟ ಆಗ್ತದೆ, ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರ್ರಿ ಅಂತ ಹೇಳಿದ್ರು. ನಾನು
ನೇರವಾಗಿ ಮೈಸೂರಿಂದ ಆಸ್ಪತ್ರೆಗೆ ಹೋದೆ, ಅಷ್ಟರಲ್ಲಿ ಮೃತರಾಗಿತ್ತು. ನನಗೆ ತಡಿಲಾರದಂತ ದುಃಖ ಬಂತು. ಒಬ್ಬ ಇವತ್ತೇನಾದರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಂತ ಕೆಲಸ ಮಾಡಿ. ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ,